ಉಲ್ಟಾ ಹಾಕ್ತೀರಾ ಅನ್ಸುತ್ತೆ. ಭರತ್ ಕೋಲಾಲ್ ಮಾತಾಡ್ತಾ ಇರೋದು. ಭರತ್ ಕೋಲ್ಹಾಲ. ಕಾರ್ ಮುಂದೆ ನಿಂತ್ಕೊಂತ ಇರೋನು ಇವತ್ತೇನು ಹುಲ್ ಮುಂದೆ ನಿಂತ್ಕೊಂಡಿದೆ, ಹುಲ್ ಮಾರಕ್ ಬಂದಿದ್ಯಾ ಅಂತ ಕೇಳ್ಬೋದು. ಸಣ್ಣದಾದಂತ ಒಂದು ಇದ್ ಮಾಡ್ಕೊಂಡಿದ್ದಾರೆ, ಯಾವ್ದು ಅದಕ್ಕೆ ಫಾರ್ಮ್. ಇವತ್ತಿಗೂ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೆತ್ತಿಗೂ ಗೊತ್ತಿಲ್ಲ. ನಿನ್ನಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಬಿಡಪ್ಪ. 200-300 ವಿಡಿಯೋ ಮಾಡೋರೆ. ನಮಸ್ತೆ ಕರ್ನಾಟಕ. ಸರಿ, ಇವತ್ತು ಡಿಫ್ರೆಂಟ್ ಆಗಿ ನಾವು ಏನನ್ನೋ ಹ್ಯಾಟ್ ಹಾಕೊಂಡೆಲ್ಲ ಮಾಡ್ತಾ ಇದೀವಿ. ಯಾರೋ ಇವನು. ಸೊ ಇವ್ರ ಮನೆಯಲ್ಲಿ ಒಂದು ನಾಯಿ ಮರಿ ಇತ್ತು, ಮುದ್ದಾದ ಒಂದು ನಾಯಿ ಮರಿ ಇತ್ತು. ಆ ನಾಯಿ ಮರಿ ಹಾಕ್ಬಿಟ್ಟಿದೆ. ಇದ್ರ ಅಮ್ಮ ಹೆಸರು ಬಂದ್ಬಿಟ್ಟು ರಾಧೆ ಅಂತ ಹೇಳಿ. ಇದು ಗೋಲ್ಡನ್ ರಿಟ್ರೀವರ್. ಸೊ ಕ್ಯೂಟ್ ಆಗಿ ಮುದ್ದಾಗಿ ಗುಂಡಾಗಿದೆ ನಾಯಿ ಮರಿಗಳೆಲ್ಲ. ಸೊ ನೋಡಿದ್ರ, ಇವಳ ಹೆಸರು ರಾಧೆ ಅಂತ. ಸೊ ರಾಧೆಗೆ ನಾನು ಮೇಟ್ ಮಾಡ್ತಿರೋದು 3rd ಹೀಟ್ ಅಲ್ಲಿ. ನನಗೆ ಮತ್ತೆ ಸೂಪರ್ ಫುಡ್, ನಾಯಿಗೆ ಸೂಪರ್ ಫುಡ್ ಅಂತಂದ್ರೆ ಗೆಣಸು ಮತ್ತೆ ಕುಂಬಳಕಾಯಿ. ರಾಧೆ ಕೋಳಿ ಮೊಟ್ಟೆ ಇಟ್ಮೇಲೆ ಮೊಟ್ಟೆಗೆ ಕೈ ಹಾಕ್ಬೇಕು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನ್ ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕೋಲಾಲ್ ಮಾತಾಡ್ತಾ ಇರೋದು. ಸೊ ನಾನ್ ಇವತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಪ್ಪಾ ಡಿಫ್ರೆಂಟ್ ಆಗಿದೆ. ಕಾರ್ ಮುಂದೆ ನಿಂತ್ಕೊಂತ ಇರೋನು ಇವತ್ತೇನು ಹುಲ್ ಮುಂದೆ ನಿಂತ್ಕೊಂಡಿದೆ, ಹುಲ್ ಮಾರಕ್ ಬಂದಿದ್ಯಾ ಅಂತ ಕೇಳ್ಬೋದು. ಹುಲ್ ಮಾರಕ್ ಬಂದಿಲ್ಲ. ನನ್ನ ಫ್ರೆಂಡ್ ಅವ್ರದ್ದು ಔಟ್ ಆಫ್ ಬೆಂಗಳೂರಲ್ಲಿ ಒಂದು ಸ್ಮಾಲ್ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಾನು ತುಂಬಾ ದಿವಸದಿಂದ ಅನ್ಕೊಂತ ಇದ್ದೆ ಒಂದು ಡಾಗ್ಸ್ ಗಳದ್ದು, ಪೆಟ್ಸ್ ಗಳದ್ದು ಒಂದು ವಿಡಿಯೋ ಮಾಡಬೇಕು ಅಂತ. ಸೊ ಇವತ್ತು ಇವ್ರ ಫಾರ್ಮ್ ಅಲ್ಲಿ ಒಂದು ಪೆಟ್ಟು ನಾಯಿ ಮರಿ ಹಾಕ್ಬಿಟ್ಟಿದೆ, ಮರಿ ಹಾಕ್ಬಿಟ್ಟಿದೆ ಅಲ್ವಾ. ಸೊ ತುಂಬಾನೇ ಮರಿ ಹಾಕಿದೆ, ತುಂಬಾ ಕ್ಯೂಟ್ ಆಗಿದೆ. ಆಮೇಲೆ ತೋರಿಸ್ತೀನಿ. ಸರ್ ನಾ ಮಾತಾಡ್ತಾ ಹೋಗೋಣ. ನಮಸ್ತೆ ಸರ್. ಹಲೋ, ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದೆ. ಇವತ್ತು ಡಿಫ್ರೆಂಟ್ ಆಗಿ ನಾವು ಏನನ್ನೋ ಹ್ಯಾಟ್ ಹಾಕೊಂಡೆಲ್ಲ ಮಾಡ್ತಾ ಇದೀವಿ. ನಾವು ಯೂಶುವಲಿ ಇಲ್ಲಿ ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಬಿಸಿಲಿಂದ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರದ ಕ್ಯಾಪ್ ಬಿಸಿಲಿಗೆ ಹಾಕ್ತಾರ ಇದನ್ನ. ನಾನ್ ಸ್ಟೈಲ್ಗೆ ಅನ್ಕೊಂಡೆ. ಸ್ಟೈಲ್ಗೂ ಆಗತ್ತೆ, ಬಿಸಿಲಿಗೂ ಆಗತ್ತೆ. ಓಕೆ, ಅದೇ ಹಳೆ ಕಾಲದ ಕುದುರೆ ಓಡಿಸೋರೆಲ್ಲ ಹಾಕೊಂಡ್ ಹೋಗ್ತಾರೆ, ಆತರ ನಾನು ಹಂಗ ಅನ್ಕೊಂಡೆ. ಇದು ಕೌಬೈಟ್ ಹ್ಯಾಟ್. ಇದು ಹೆಂಗಿದ್ವಿ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಾಯಿ ಮರಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವರು ಪ್ರೊಫೆಷನಲ್ ಬ್ರೀಡ್ ಮಾಡೋರು ಆತರ ಏನು ಅಲ್ಲ, ಕೆನಾಲ್ ಇಟ್ಟಿರೋರು ಅಲ್ಲ. ಸೊ ಇವ್ರ ಮನೆಯಲ್ಲಿ ಒಂದು ನಾಯಿ ಮರಿ ಇತ್ತು, ಮುದ್ದಾದ ಒಂದು ನಾಯಿ ಮರಿ ಇತ್ತು. ಪರ್ಸನಲ್ ಯೂಸ್ಗೆ ಅಂತ ಸಾಕೊಂಡಿದ್ರು. ಸೊ ಅವರು ಪಾಪ ಆ ನಾಯಿ ಮರಿ ಹಾಕ್ಬಿಟ್ಟಿದೆ. ಸೊ ಯಾವ ನಾಯಿ ಮರಿ ಸರ್ ಅದು? ಇದು ಗೋಲ್ಡನ್ ರಿಟ್ರೀವರ್. ಗೋಲ್ಡನ್ ರಿಟ್ರೀವರ್ ಅಲ್ಲಿ ವೈಟ್ ವೇರಿಯಂಟ್. ಸೊ ನಾಯಿ ಮರಿನ ತೋರ್ಸೋಣ. ಎಲ್ಲಿ ಬರುತ್ತೆ ಇದು ನಿಮ್ಮ ಫಾರ್ಮ್ ಅಂತ? ಸೊ ಈ ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕು ಅಂತಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಸರ್ಜಾಪುರದಿಂದ ಅಪ್ರಾಕ್ಸಿಮೇಟ್ಲಿ ಒಂದು 26 ಕಿಲೋಮೀಟರ್ಸ್ ಆಗುತ್ತೆ. ಸರ್ಜಾಪುರದಿಂದ 26 ಕಿಲೋಮೀಟರ್. ಸರ್ಜಾಪುರದಿಂದ ಚಿಕ್ಕ ತಿರುಪತಿಯಿಂದ 11 ಕಿಲೋಮೀಟರ್ಸ್ 11 ಕಿಲೋಮೀಟರ್ ಆಗುತ್ತೆ. ಸೊ ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ನಾಯಿ ಮರಿ ಬೇಕಾಗಿರೋರು ಪಾಪ ಟ್ರಾವೆಲ್ ಮಾಡ್ತಾರೆ. ಅಂಡ್ ಇಲ್ಲಿ ಏನು ಡಿಫ್ರೆಂಟ್ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ 3.5 ಎಕರೆ ಜಾಗ ಇದೆ. ಸೊ ಅದ್ರಲ್ಲಿ ನಾಯಿ ಮರಿನ ಓಡಾಡ್ಸ್ಕೊಂಡು ಬೆಳೆಸ್ಬಿಟ್ಟಿದ್ದಾರೆ. ಸೊ ಕ್ಯೂಟ್ ಆಗಿ ಮುದ್ದಾಗಿ ಗುಂಡಾಗಿದೆ ನಾಯಿ ಮರಿಗಳೆಲ್ಲ. ಸೊ ಕೊನೆ ತನಕ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ನಿಮ್ಗೆ ಇಷ್ಟ ಆಗ್ಬೋದು. ಬೆಂಗಳೂರಲ್ಲಿ ಸಾಕಿರೋ ನಾಯಿಗೂ ಇಲ್ಲಿನೋ ಸಾಕಿರೋ ನಾಯಿಗೂ ವ್ಯತ್ಯಾಸ ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ತುಂಬಾ ವ್ಯತ್ಯಾಸ ಬರುತ್ತೆ ಬೆಂಗಳೂರಲ್ಲಿ ಸಾಕಿದ. ಆಕ್ಚುಲಿ ವ್ಯತ್ಯಾಸ ಅನ್ನೋದಕ್ಕಿಂತ ಇದು ಕಂಪ್ಯಾರಿಸನ್ ಮಾಡ್ಕೊಳ್ಬಾರ್ದು. ಇಲ್ಲಿ ಈ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದಿರೋದಕ್ಕೆ ಅಲ್ಲಿ ಎನ್ವೈರನ್ಮೆಂಟ್ ಗೆ ಇಲ್ಲೇನಂದ್ರೆ ಪ್ಲೆಂಟಿ ಆಫ್ ಸ್ಪೇಸ್ ಇದೆ ಆಡೋದಕ್ಕೆ. ಮತ್ತೆ ಒಳ್ಳೆ ಎನ್ವೈರನ್ಮೆಂಟ್ ಅಂದ್ರೆ ಒಳ್ಳೆ ಗಾಳಿ ವಾತಾವರಣ, ಒಳ್ಳೆ ಬಿಸಿಲು ವಾತಾವರಣ. ಸೊ ಈ ತರದ ಎಲ್ಲಾ ವಾತಾವರಣಗೂ, ಮಣ್ಣಿಗೂ ಎಕ್ಸ್ಪೋಸ್ ಆಗುತ್ತೆ, ಬಿಸಿಲಿಗೂ ಎಕ್ಸ್ಪೋಸ್ ಆಗುತ್ತೆ, ಒಳ್ಳೆ ಗಾಳಿ ವಾತಾವರಣ ಆಯ್ತು. ಸೊ ಇವೆಷ್ಟು ಅವಕ್ಕೆ ಪ್ಲೆಂಟಿ ಆಗಿ ಸಿಗ್ಬಿಡ್ತು ಅಂತಂದ್ರೆ, ಅದ್ರ ಜೊತೆ ನಾವು ಒಂದ್ ಸ್ವಲ್ಪ ನ್ಯೂಟ್ರಿಷಿಯಸ್ ಫುಡ್ ಕೊಟ್ಕೊಂಡ್ಬಿಟ್ವಿ ಅಂತಂದ್ರೆ ನಾಯಿಗೆ ಕಾಯಿಲೆ ಅನ್ನೋದೇ ಬರೋದಿಲ್ಲ. ಈಗ ನಾನ್ ನೋಡಿರ್ತಾರೆ ಎಷ್ಟೊಂದು ನಾಯಿಗಳನ್ನ ಹಾಸ್ಪಿಟಲ್ ತಗೊಂಡೋಗಿ ಅಡ್ಮಿಟ್ ಮಾಡಿ ಅದಕ್ಕೆ ಬೇರೆ ಯಾವ ತರದ್ದು ಟ್ರೀಟ್ಮೆಂಟ್ ಮಾಡ್ತಾರೆ, ಹ್ಯೂಮನ್ಸ್ ಮಾಡುತ್ತೆ. ನಾಯಿಗೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಂದ್ರೆ ಆ ತರ ಬೆಳೆಯೋದಕ್ಕೆ ಬೇಕಿರುವಂತ ಒಂದು ಎನ್ವೈರನ್ಮೆಂಟ್ ನ ಕ್ರಿಯೇಟ್ ಮಾಡಿ ಕೊಟ್ಬಿಟ್ರೆ ಅವು ಹೆಲ್ತಿಯಾಗಿ ಬೆಳ್ಕೊಂಡು ಹೋಗುತ್ತೆ. ಆ ತರದ ಒಂದು ಎನ್ವೈರನ್ಮೆಂಟ್ ನ ಇಲ್ಲಿ ಸೃಷ್ಟಿ. ಆ ತರದೊಂದು ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ ಮಾವಿನ ಮರಗಳು ಮತ್ತೆ ಏನೇನೋ ಹಾಕ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಬೆಂಗಳೂರಿಂದ ಹೊರಗಡೆ ಬಂದು ಒಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ಬೇಕು, ರಿಲ್ಯಾಕ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬರ್ಬೋದು. ಸೊ ಹಾಗೆ ನಾಯಿ ಮರಿಗಳನ್ನ ತಗೊಂಡೋಗಿ ಸುಮ್ನೆ ಬರಕ್ ಹೋಗ್ಬೇಡಿ. ಇಲ್ಲಿ ಇರೋ ನಾಯಿಗಳು ಕಚ್ಚಾಕ್ಬಿಡ್ತವೆ ಆಮೇಲೆ. ಸೊ ತುಂಬಾ ಇದಾವೆ ನಾಯಿಗಳು, ಮರಿಗಳು. ಕ್ಯಾಂಪಿಂಗ್ ಫೆಸಿಲಿಟಿಗೆ ಏನಾದ್ರು ಕೊಡ್ತಾ ಇದ್ದೀರಾ? ಕ್ಯಾಂಪಿಂಗ್ ಮಾಡ್ತೀವಲ್ಲ. ಓಕೆ, ಪೆಟ್ ಫ್ರೆಂಡ್ಲಿ ಆಗಿರುವಂತ ಪ್ರದೇಶಕ್ಕೆ ಬಂದಿದ್ದೀನಿ. ನೋಡ್ಬೋದು ಎಷ್ಟೊಂದು ನಾಯಿ ಮರಿಗಳು. ಅಂದ್ರೆ ಗೋಲ್ಡನ್ ರಿಟ್ರೀವರ್ ವೈಟ್ ವೇರಿಯಂಟ್.
ನೋಡ್ಬೋದು ವೈಟ್ ವೇರಿಯಂಟ್ ಅಂಡ್ ಬ್ಲಾಕ್ ಕೂಡ ಇದೆ. ಈ ಬ್ಲಾಕ್ ಯಾವ್ದು ಸರ್? ಅದು ಜರ್ಮನ್ ಶೆಫರ್ಡ್. ಜರ್ಮನ್ ಶೆಫರ್ಡ್. ಇದು ಗೋಲ್ಡನ್ ರಿಟ್ರೀವರ್. ಸೊ ಈ ತರ ಏನಕ್ಕೆ ಈ ತರ ಕೇಜಲ್ ಹಾಕಿ ಹೊರಗಡೆ ಬಿಟ್ಟಿದೀವಿ ಅಂತಂದ್ರೆ ಅದನ್ನ ಬರೀ ಒಂದೇ ಏರಿಯಾನಲ್ಲಿ ಅಥವಾ ಒಂದು ಗೂಡಲ್ಲಿ ಕೂಡ್ ಹಾಕಿ ಒಂಥರ ಕಂಜೆಸ್ಟೆಡ್ ಏರಿಯಾನಲ್ಲಿ ಬಿಡೋದಕ್ಕಿಂತ ನಾವೇನ್ ಮಾಡ್ತೀವಿ, ಮಧ್ಯಾಹ್ನದ ಬಿಸಿಲು ಬೆಳಗಿನ ಬಿಸಿಲು ಆ ತರ ನೋಡ್ಕೊಂಡು ಬಿಸಿಲಲ್ಲಿ ಇರೋದಕ್ಕೆ ಈ ತರ ಒಂದು ಕೇಜ್ ರೆಡಿ ಮಾಡಿ ಬಿಸಿಲಲ್ಲಿ ಬಿಡ್ಲೇಬೇಕಂತ ಇದೆಯಾ? ಅದೇ ಬಿಡ್ಲೇಬೇಕು ಅಂತ ಏನಿಲ್ಲ. ಆಕ್ಚುಲಿ ಬಿಟ್ಟಿದ್ದೀರಾ ಅಂತಂದ್ರೆ ಅದಕ್ಕೆ ಬೇಕಿರುವಂತ ಡಿ ವಿಟಮಿನ್ ಈ ತರ ಸಿಗುತ್ತೆ. ಸೊ ಸ್ಕಿನ್ ಇನ್ಫೆಕ್ಷನ್ಸ್ ಈ ತರದೆಲ್ಲ ಕಂಪ್ಲೀಟ್ ಆಗಿ ನಿಲ್ಲಾಗ್ಬಿಡುತ್ತೆ. ನೀವು ಪ್ರತಿಯೊಂದು ನಾಯಿ ಮರಿದು ಕಾಲ್ಗಳು ಅದರ ರೋಮಗಳೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ್ರ ಕ್ವಾಲಿಟಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ. ಸೊ ಹಾಗೆ ಇಲ್ಲಿ ಒಂದು ಬ್ರೌನಿಶ್ ಆಗಿ ಒಂದಿದೆ ಗೋಲ್ಡನ್ ರಿಟ್ರೀವರ್. ಆಕ್ಚುಲಿ ಗೋಲ್ಡ್ ಆಗಿದೆ ಇದೆ, ಲೈಟ್ ಗೋಲ್ಡ್ ಬಂದಿದೆ. ಸೊ ಇದು ಲೈಟ್ ಗೋಲ್ಡ್ ಆಗಿ ಒಂದಿದೆ, ಮತ್ತೆ ಉಳಿದಿದೆಲ್ಲ ವೈಟ್ ಮರಿಗಳಿದಾವೆ. ಹಾಗೆ ಬ್ಲಾಕ್ ಕೂಡ ಇದೆ. ಶೆಫರ್ಡ್ ಅಲ್ಲ ಇದು ಶೆಫರ್ಡ್, ಜರ್ಮನ್. 3 ಬ್ಲಾಕ್ ಶೆಫರ್ಡ್ ಇದೆ. ಸೊ ಈ ತರ ಮರಿಗಳನ್ನ ಸೆಲ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಮರಿಗಳನ್ನ ನಿಮ್ಗೆ ಇಷ್ಟ ಆಯ್ತಾ ಗೊತ್ತಿಲ್ಲ ನನಗೆ, ಒಂದೊಂದು ಎತ್ಕೊಂಡು ತೋರಿಸ್ಬೋದೆ ಸರ್? ಖಂಡಿತ. ಮರಿಗಳು ಮಾತ್ರ ಚೆಬ್ಬಿಯಾಗಿ ಕ್ವಾಲಿಟಿ ಆಗಿದಾವೆ ಅಂತಾನೆ ಹೇಳ್ಬೋದು ಸರ್. ಇದು ಕ್ರಾಸಿಂಗ್ ಗಿಸಿಂಗ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ ನಾರ್ಮಲ್ ಕ್ರಾಸ್? ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಯಾವ ತರ ಇರುತ್ತೆ ಅದು? ಸೊ ಇದು ಆಕ್ಚುಲಿ ನಾನು ಅಂದ್ರೆ ಇದ್ರ ಅಮ್ಮ ಹೆಸರು ಬಂದ್ಬಿಟ್ಟು ರಾಧೆ ಅಂತ ಹೇಳಿ. ಸೊ ರಾಧೆಗೆ ನಾನು ಮೇಟ್ ಮಾಡ್ತಿರೋದು 3rd ಹೀಟ್ ಅಲ್ಲಿ. ಸೊ ಯೂಶುವಲಿ ಫಸ್ಟ್ ಹೀಟ್ಗೆ ಒಂದು 9 months 10 months ರೇಂಜ್ ಅಲ್ಲಿ ಫಸ್ಟ್ ಹೀಟ್ ಬಂದ್ಬಿಡುತ್ತೆ. ಸೆಕೆಂಡ್ ಹೀಟ್ 1 year 4-5 months ಆ ರೇಂಜ್ ಅಲ್ಲಿ ಬರುತ್ತೆ. ಸೊ ಇದು 3rd ಹೀಟ್ ಬಂದ್ಬಿಟ್ಟು 1 year 8 months ರೇಂಜ್ ಅಲ್ಲಿ ಬಂತು. ಆ ಟೈಮಲ್ಲಿ ಕೊಡ್ಸಿದ್ದು. ಸೊ 1 year 8 months ನಾನು ಅದನ್ನ ಅಷ್ಟು ಹೆಲ್ತಿಯಾಗಿ ಬೆಳೆಸಿದ್ರಿಂದ ಈಗ ಹೆಲ್ತಿಯೆಸ್ಟ್ ಪಪ್ಪೀಸ್ ಬಂದಿದಾವೆ. ಹೆಲ್ದಿಯೆಸ್ಟ್ ಆಗಿದೆ ಪಪ್ಪೀಸ್ ಬಂದಿದಾವೆ. ಅದಾದ್ಮೇಲೆ ಏನಂತಂದ್ರೆ ಈ ನಾಯಿ ಇದೆ ಅಲ್ವಾ, ಇದೇ ತರದ್ದೇ ಇಷ್ಟೇ ಕ್ವಾಲಿಟಿ ಇರುವಂತ ಮೇಲ್ ಪಪ್ಪಿನ ನಾವು ಹುಡುಕಿ ಆ ತರ ಮೇಲ್ ಪಪ್ಪಿ ಜೊತೆನೆ ಬಿಡ್ತೀವಿ ಮೇಟಿಂಗ್. ಆಗ್ಲೇ ಒಂದು ಒಳ್ಳೆ ಕಂಬೈನ್ಡ್ ಪಪ್ಪೀಸ್ ಬರೋದಕ್ಕೆ ಚಾನ್ಸ್ ಇರುತ್ತೆ. ಇದ್ರ ತಾಯಿನ ಕರಿಬಹುದಾ? ಖಂಡಿತ. ರಾಧೆ ತಾಯಿನ ತೋರಿಸಿ ಹೆಂಗ್ ಓಡ್ ಬರುತ್ತೆ ನೋಡಿ. ರಾಧೆ ಅಂತ ಕರೆದ ತಕ್ಷಣ ಓಡ್ ಬರುತ್ತೆ. ರಾಧೆ ಫಸ್ಟ್ ಟೈಮು ಬ್ರೀಡ್ ಮಾಡಿದಾಳೆ. ರಾಧೆ ಸೊ ನೋಡಿದ್ರ, ರಾಧೆ ಅಂತ ಹೇಳಿದ್ರೆ ಅವನು ಓಡ್ ಬರ್ತಾವನೆ. ಸೊ ಇದೇ ರಾಧೆ. ಸಿಟ್ಟ ಅಂದ ತಕ್ಷಣ ಕೂತ್ಕೊಂತ ಇದೆ ನೋಡಿ. ತುಂಬಾ ಫ್ರೆಂಡ್ಲಿ ಆಗಿದೆ ಡಾಗ್ ಅಂತಾನೆ ಹೇಳ್ಬೋದು. ಇವಳ ಹೆಸರು ರಾಧೆ ಅಂತ. ಎಷ್ಟು ವರ್ಷ ಇದು? ಇದಕ್ಕೆ 1 year 11 months ಆಗಿದೆ. 1 year 11 months. ಸೊ 3rd ಹೀಟ್ ಗೆ ನಾನು ಕೊಡ್ಸಿರೋದು. ಸೊ 3rd ಹೀಟ್ ಕೊಡ್ಸಿರೋದ್ರಿಂದ ಈ ತರ ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ಬಂದಿದೆ. ಸೊ ಅಷ್ಟು ಫ್ರೆಂಡ್ಲಿ ಆದಂತ ಡಾಗ್ ಅಂತಾನೆ ಹೇಳ್ಬೋದು ಈ ಒಂದು ನಾಯಿ ಮರಿ. ಅದೇ ಆ ಪಟ್ನ ತಗೊಂಡು ನೀವು ಅದನ್ನ ಟ್ರೈನ್ ಅಪ್ ಮಾಡ್ಕೋಬೇಕಾಗತ್ತೆ. ಟ್ರೈನ್ ಅಪ್ ಎಲ್ಲ ಯಾವ ತರ ಇರುತ್ತೆ? ನಾವೇ ಮಾಡ್ಕೋಬೇಕಾಗತ್ತೆ ಹೆಂಗೆ ಅದು? ಸೊ ಟ್ರೈನ್ ಅಪ್ ಮಾಡೋದು ತುಂಬಾ ಈಸಿ ಆಕ್ಚುಲಿ. ಒಂದಷ್ಟು ಕಮೆಂಟ್ಸ್ ನ ಹೇಳ್ಕೊಡ್ತಾ ಅದು ಕರೆಕ್ಟ್ ಆಗಿ ಬಿಹೇವ್ ಮಾಡಿದಾಗ ಅದಕ್ಕೆ ಸ್ವಲ್ಪ ಟ್ರೀಟ್ ಏನಾದ್ರು ಕೊಟ್ಕೊಂಡು, ಏನಾದ್ರು ಬಿಸ್ಕೆಟ್ ಅಥವಾ ಅದ್ರದ್ದೇ ಡಾಗ್ ಫುಡ್ ಬರುತ್ತೆ ಆ ತರದ್ ಏನಾದ್ರು ಕೊಟ್ಕೊಂಡು ಒಂದ್ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದೀವಿ ಅಂತಂದ್ರೆ ಇವ್ರು ಏನೋ ಹೇಳ್ತಿದಾರೆ ನನ್ಗಂತೇಳಿ ಅದನ್ನ ಬೇಗ ಕ್ಯಾಚ್ ಮಾಡ್ಕೊಂಡು ಕಲ್ಕೊಂಡ್ಬಿಡ್ತವೆ. ಅದರಲ್ಲೂ ಎಸ್ಪೆಷಲಿ ಈ ರಿಟ್ರೀವರ್ ಏನಿದಾವೆ ಇವು ಬೇಗ ಕಲಿಯುವಂತ ಪ್ರಾಣಿಗಳಿವು. ಸೊ ಒಂದ್ ಯಾವ್ದಾರ ಕಮೆಂಟ್ ನ ಒಂದು 2 times 3 times ಹೇಳ್ಕೊಡ್ಬಿಟ್ಟು 3rd time ಇಂದ ಫಾಲೋ ಮಾಡ್ತಾವ. ಅಷ್ಟು ಸೆಕೆಂಡ್ ಮಾಡಿ ಸೆಕೆಂಡ್ ಮಾಡ್ತಾ ಇದೆ ನೋಡಿ. ರಾಧೆ ಬಾಯಿಲಿ. ಸೊ ರಾಧೆ ಜೊತೆ ಇನ್ನೊಬ್ಬ ಇದ್ದಾನ, ಇನ್ನೊಬ್ಳು ಡೋರಾ. ನನಗೆ ಇವ್ರನ್ನ ನೋಡಿದ್ರೆ ಮಾತ್ರ ಭಯ. ಸೊ ಡೋರಾನ ನೋಡಿದ್ರೆ ಒಳಗಡೆ ನೀವು ಅಲ್ಲಿ ಡಾರ್ಕ್ ಕಲರ್ ಬ್ಲಾಕ್ ಕಲರ್ ಪಪ್ಪೀಸ್ ಅಂತ ನೋಡ್ತಿದ್ರಲ್ವಾ? ಸೊ ಆ ಬ್ಲಾಕ್ ಕಲರ್ ಪಪ್ಪೀಸ್ ಇವಳದೇನೆ. ಅದು ಡೋರಾ. ಹೈಪರ್ ಆಕ್ಟಿವ್ ಅಂದ್ರೆ ಹೈಪರ್ ಆಕ್ಟಿವ್ ಅದು ತುಂಬಾ ಹೈಪರ್ ಆಕ್ಟಿವ್. ಸೊ ನೋಡ್ಬೋದು ನೀವು ಅದು ಎಷ್ಟು ಹೈಪರ್ ಆಕ್ಟಿವ್ ಇದೆ ಅಂತ. ಒಂದ್ ಕಲ್ ಕೊಟ್ಬಿಟ್ರೆ ಸಾಕು, ಕಲ್ಲಿ ಅಂತ ಕರೀತಾರೆ ಅವ್ರು ಇಲ್ಲಿ. ಸೊ ಇದೇ ಒಂದು ಡಾಗು. ಸೊ ಪ್ರೈಸ್ ಗಳೆಲ್ಲ ಎಷ್ಟಿದೆ ಸರ್? ಪ್ರೈಸು ಈ ಗೋಲ್ಡನ್ ರಿಟ್ರೀವರ್ ಮೇಲ್ ಪಪ್ಪೀಸ್ಗೆ 12,000 rupees ಕೋಟ್ ಮಾಡ್ತೀನಿ. ಫಿಮೇಲ್ಗೆ 10,000 rupees ಕೋಟ್ ಮಾಡ್ತಿದ್ದೇನೆ. ಫಿಮೇಲ್ಗೆ 10,000 rupees ಕೋಟ್ ಮಾಡ್ತಿದ್ದೇನೆ. ಮೇಲ್ಗೆ 8,000. ಮೇಲ್ಗೆ 12,000 rupees. ಮೇಲ್ಗೆ 12,000 rupees, ಫಿಮೇಲ್ಗೆ 10,000 rupees ಕೋಟ್ ಮಾಡ್ತೇವೆ. ನೆಗೋಷಿಯಬಲ್. ಏನಂತಂದ್ರೆ ಆ ಪ್ರೈಸ್ ರೇಂಜ್ಗೆ ಈ ತರ ಕ್ವಾಲಿಟಿ ಇರುವಂತವು ಯೂಶುವಲಿ ಸಿಗೋದಿಲ್ಲ. ಬಟ್ ಏನಂತಂದ್ರೆ ನಮ್ದು ಒಂದು ಫ್ರೆಂಡ್ಲಿ ಇದರಲ್ಲಿ ನಡೀತಿದೆ. ಹಂಗಾಗಿ ಸೊ ನಿಮ್ಮ ಒಂದು ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೆ ನಮ್ ಕಡೆಯಿಂದ ಒಳ್ಳೆ ಕ್ವಾಲಿಟಿ ಪಪ್ಪೀಸು ಕಡಿಮೆ ಪ್ರೈಸ್ ಸಿಗ್ಲಿ ಅನ್ನೋದು ನಮ್ಮ ಉದ್ದೇಶ.
ಅಂದ್ರೆ ಯಾವ ಮನೆಗೆ ಹೋಗುತ್ತೆ ಆ ಮನೆಯಲ್ಲಿ ಚೆನ್ನಾಗಿ ಸಾಕೊಳ್ಳುವಂತ ಒಂದು ಎನ್ವೈರನ್ಮೆಂಟ್ ನ ಸೃಷ್ಟಿ ಮಾಡ್ಕೊಂಡು ಅವ್ರು ಚೆನ್ನಾಗಿ ಸಾಕೊಂಡ್ರೆ ನಮ್ಗೆ ಅದೇ ಖುಷಿ. ಓಕೆ, ಸುಮ್ಮನೆ ನಮ್ಗೆ ಇವತ್ತು ನನಗೆ ಯಾವ್ದೋ ಒಂದು ನಾಯಿ ಮರಿ ನೋಡಿದೆ ನನಗೂ ಬೇಕು ಅಂತ ತಗೊಂಡೋಗ್ಬಿಟ್ಟು ಸುಮ್ಮನೆ ಇದು ತಗೊಂಡೋಗ್ಬೇಡಿ. ಪೆಟ್ಟು ಇಷ್ಟ ಇರೋರು ಅದನ್ನ ಸಾಕೋಕೆ ಆಗೋರು ಮಾತ್ರ ತಗೊಂಡೋಗ್ಬಿಟ್ಟು ಪಾಪ ಊಟ ಎಲ್ಲ ಅದೇ ತರ ಹಾಕ್ಬೇಕಲ್ಲ. ಅದಕ್ಕೆ ಊಟ ಎಲ್ಲ ಯಾವ ತರ ಕೊಡ್ಬೇಕು ಅಂತ ಒಂದು ಬ್ಯಾಲೆನ್ಸ್ಡ್ ಫುಡ್. ಪಪ್ಪಿ ಇರ್ಬೇಕಾದ್ರೆ ಇನ್ನೂ ಒಂದ್ ಸ್ವಲ್ಪ ದಿನ ಆಲ್ಮೋಸ್ಟ್ ಒಂದು 3 months ಟಚ್ ಆಗೋವರೆಗೂ ರಾಯಲ್ ಕೆನೆನ್ನ ವಾಟರ್ ಅಲ್ಲಿ ಸೋಕ್ ಮಾಡ್ಬಿಟ್ಟು ಅದ್ರ ಜೊತೆ ಒಂದ್ ಸ್ವಲ್ಪ ಎಗ್, ಒಂಚೂರು ರೈಸ್ ಮನೇಲಿ ಮಾಡೋಂಥದ್ದು ಈ ತರದ್ ಕೊಟ್ಕೊಂಡು 3 months ಆಗಿದಾದ್ಮೇಲೆ ಒಂಚೂರು ರೈಸ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಎಗ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ರಾಯಲ್ ಕೆನೆನ್ ಆಕ್ಚುಲಿ ಏನಂತಂದ್ರೆ ಪ್ಯಾಕೆಟ್ ಫುಡ್ ಕಂಟಿನ್ಯೂಸ್ ಆಗಿ ಕೊಡೋದು ಅದು ರೆಕಮೆಂಡೆಡ್ ಅಲ್ಲ. ಏನಕ್ಕಂದ್ರೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಈ ತರದೆಲ್ಲ ಯೂಸ್ ಮಾಡಿರ್ತಾರೆ, ಹಂಗಾಗಿ ಅದು ರೆಕಮೆಂಡೆಡ್ ಅಲ್ಲ. ಆದಷ್ಟು ನಮ್ಮ ಮನೆ ಫುಡ್ ಕೊಡುವಂತ ಅಭ್ಯಾಸ ಮಾಡಬೇಕು. ಸೊ 3 months ಆದ್ಮೇಲೆ ಸ್ಲೋ ಆಗಿ ನಮ್ಮ ಮನೆ ಫುಡ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಪ್ಯಾಕೆಟ್ ಫುಡ್ ಕಡಿಮೆ ಮಾಡ್ಕೊಂಡು ನಾವ್ ಯಾವ ತರ ಫುಡ್ ತಿಂತೀವೋ ಆ ತರ ಫುಡ್ ಅಡಾಪ್ಟ್ ಮಾಡಬೇಕಾಗತ್ತೆ. ಬಟ್ ಏನಂದ್ರೆ ಉಪ್ಪು, ಖಾರ, ಹುಳಿ ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಈ ತರದ್ ಯೂಸ್ ಮಾಡೋದು ಅಂದ್ರೆ ಸ್ಪೈಸಿ ಆಗಿರುವಂತದ್ದು ಅಥವಾ ಖಾರವಾಗಿರುವಂತದ್ದು ಏನು ಕೊಡಬಾರ್ದು. ಸೊ ರೈಸು, ಮೊಸರು, ಅದ್ರ ಜೊತೆಗೆ ವೆಜಿಟೇಬಲ್ಸ್, ಚಿಕನ್, ಎಗ್ ಇವಷ್ಟು ರೊಟೇಷನಲ್ ಬೇಸಿಸ್ ಅಲ್ಲಿ ಕೊಡ್ತಿದ್ರೆ ತುಂಬಾ ಆಗಿರುತ್ತೆ. ಮತ್ತೆ ಸೂಪರ್ ಫುಡ್, ನಾಯಿಗೆ ಸೂಪರ್ ಫುಡ್ ಅಂತಂದ್ರೆ ಗೆಣಸು ಮತ್ತೆ ಕುಂಬಳಕಾಯಿ. ಗೆಣಸು, ಕುಂಬಳಕಾಯಿ ಸೂಪರ್ ಫುಡ್ ಅದು. ಸೊ ಅದರಿಂದ ಸ್ಕಿನ್ ಅಥವಾ ರೋಮಗಳು ಎಲ್ಲ ಉದುರೋವಂಥದ್ದು. ಆಕ್ಚುಲಿ ಏನಂತಂದ್ರೆ ರೋಮ ಬಂದು ಒಂದು ಸೀಸನ್ ಅಂತ ಬಂದಾಗ ಆಟೋಮೆಟಿಕಲಿ ಅದು ಬೈ ನೇಚರ್ ಅದು ಹಾಗೆ ಆಗುತ್ತೆ. ವರ್ಷಕ್ಕೆ 2 ಸಲ ಆಗುತ್ತೆ. ಸೊ ಒಂದು ಬೇಸಿಗೆ ಸೀಸನ್ ಮುಗಿದು ಚಳಿ ಸೀಸನ್ ಎಂಟರ್ ಆಗ್ಬೇಕಾದ್ರೆ, ಚಳಿ ಸೀಸನ್ ಮುಗಿದು ಮತ್ತೆ ಮಳೆಗಾಲ ಅಥವಾ ಬೇಸಿಗೆಗಾಲ ಎಂಟರ್ ಆಗ್ಬೇಕಾದ್ರೆ ಈ ಒಂದು ಸೀಸನ್ ಅಲ್ಲಿ ಕೂದಲು ಉದುರುವಂತದ್ದು ಕಾಮನ್. ಆದ್ರೆ ಏನಂದ್ರೆ ಎಷ್ಟೊಂದು ನಾಯಿಗಳಲ್ಲಿ ನಾನ್ ಸೀಸನ್ ಅಲ್ಲೆಲ್ಲ ಕೂದಲು ಉದುರುತ್ತಾ ಇರುತ್ತೆ. ಅದೇನಕ್ಕೆ ಅಂತಂದ್ರೆ ಮಾಲ್ ನ್ಯೂಟ್ರಿಷನ್ ಇಂದಾಗಿ ನ್ಯೂಟ್ರಿಷಿಯಸ್ ಫುಡ್ ಕೊಡೋದಿಲ್ಲ ಅಂತ ಟೈಮ್ ಅಲ್ಲಿ ಕೂದಲು ಉದುರ ಸ್ಟಾರ್ಟ್ ಆಗುತ್ತೆ. ಸೊ ಆತರ ಏನಾದ್ರು ಇತ್ತು ಅಂತಂದ್ರೆ ನಮಗೆ ಗೊತ್ತಾಗ್ಬಿಡ್ಬೇಕು ನಾವು ಕೊಡ್ತಿರೋಂತ ಫುಡ್ ಅಲ್ಲಿ ನ್ಯೂಟ್ರಿಷನ್ ಸಾಲ್ತಾ ಇಲ್ಲ. ಅಂದ್ರೆ ಈಗ ಬರೀ ರೈಸ್ ಮತ್ತೆ ಮೊಸರೆ ಕೊಡ್ತಾ ಇದ್ರೆ ಏನಾಗುತ್ತೆ ಇಲ್ಲಿ, ರೈಸ್ ಅಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದರಲ್ಲಿ ಬೇಕಿರೋಂತ ವಿಟಮಿನ್ಸ್, ಪ್ರೋಟೀನ್ಸ್ ಇರೋದಿಲ್ಲ. ಸೊ ಈ ತರ ಒಂದು ಬ್ಯಾಲೆನ್ಸ್ ಫುಡ್ ಕೊಟ್ಕೊಳ್ಳೋದ್ರಿಂದ ಆರಾಮಾಗಿ ಹೆಲ್ತಿ ಆಗಿರುತ್ತೆ. ಹಾಸ್ಪಿಟಲ್ ಅಂತೂ ಹೋಗುವಂತ ಅವಶ್ಯಕತೆನೇ ಬರೋದಿಲ್ಲ. ಸೊ ನಮ್ ರಾಧೆ ಈಗ ಆಲ್ಮೋಸ್ಟ್ 2 years ಆಗಿದೆ, ಇದುವರೆಗೂ ಹಾಸ್ಪಿಟಲ್ ಅನ್ನೋದೇ ನೋಡಿಲ್ಲ, ಬರೀ ವ್ಯಾಕ್ಸಿನ್ ಮಾತ್ರ ಹಾಕ್ಸ್ಕೊಂಡಿದ್ದೀರಾ. ಓಕೆ, ಇವರು ಪೆಟ್ಟು ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಹೇಗೆ ಅಂತೆಲ್ಲ ಅನ್ಕೋಬೇಡಿ. ಯಾಕಂದ್ರೆ ಇವರು ಎಜುಕೇಟೆಡ್. ಆಕ್ಚುಲಿ ಇವರು ಬೆಂಗಳೂರಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ನಾವು ಅನಾಲಿಸ್ಟ್ ಆಗಿ ಮಾಡ್ತೀವಿ. ಅನಾಲಿಸ್ಟ್ ಆಗಿ ಕೆಲಸ, ಅಮೆಝಾನ್ ಅಲ್ಲಿ ಅನಾಲಿಸ್ಟ್ ಆಗಿ ಕೆಲಸ ಮಾಡಿಕೊಂಡು ಈ ಒಂದು ಫಾರ್ಮ್ ಹೌಸ್ ಅಲ್ಲಿ ಪಾರ್ಟ್ ಟೈಮ್ ತರ ಈ ತರ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಮರಿ ಹಾಕಿರೋದ್ರಿಂದ ಕೊಡ್ತಾ ಇದ್ದಾರೆ. ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಸೊ ಇಷ್ಟೇ ಅಲ್ಲದೆ ಅವ್ರಿಗೆ ಏನಾದ್ರು ಫುಡ್ ಬಗ್ಗೆ ನಿಮ್ಗೆ ಏನಾದ್ರು ಕ್ವೇರೀಸ್ ಇದ್ರೆ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್. ಸೊ ಖಂಡಿತವಾಗ್ಲೂ ನಾವು ಅದೊಂದು 3 months ಸ್ಟೇಜ್ ರೀಚ್ ಆಗೋವರೆಗೂ ಏನ್ ಫುಡ್ ಕೊಡಬೇಕು, ಎಷ್ಟು ಟೈಮ್ ಕೊಡಬೇಕು, ಇನ್ ಕೇಸ್ ಏನಾದ್ರು ಅದ್ರದ್ದು ಬಿಹೇವಿಯರ್ ಅಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಇದೆ ಅಂತಂದ್ರೆ ಏನ್ ಮಾಡಿದ್ರೆ ಆ ಬಿಹೇವಿಯರ್ ಅನ್ನ ಸರಿ ಮಾಡಬಹುದು, ಅಥವಾ ಏನ್ ಬಿಹೇವಿಯರ್ ಆಗ್ತಿದೆ, ಯಾವ ತರ ಟ್ರೈನಿಂಗ್ ಕೊಡಬಹುದು, ಈ ತರದ ಎಲ್ಲಾ ಇನ್ಫಾರ್ಮೇಶನ್ ನನ್ನ ಕಡೆಯಿಂದ ಸಿಗ್ತಿರುತ್ತೆ. ಸೊ ಯಾರಾದ್ರೂ ತಗೊಂಡ್ ಹೋಗ್ತಾರೋ ಅವ್ರು ನನ್ನ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರೋದಲ್ಲ, ನಾನೇ ಅವ್ರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು, ಯಾಕಂದ್ರೆ ನಮ್ಮರಿ ಇದು ನಾವೊಂದ್ ಮನೆ ಕೊಡ್ತಿದೀವಿ ಅಂತಂದ್ರೆ ನಮ್ಮರಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಿರ್ತೀವಿ. ಸೊ ಅವ್ರ ಹತ್ರ ಡೆಫಿನೆಟ್ಲಿ ನಾವು ಕನೆಕ್ಟ್ ಅಲ್ಲಿ ಇದ್ದು ಯಾವ ತರ ಫುಡ್ ಕೊಡ್ಬೇಕು ಅಥವಾ ಯಾವ ತರ ಕೇರ್ ಮಾಡ್ಬೇಕು ಅನ್ನೋದನ್ನ ಅಸಿಸ್ಟ್ ಮಾಡ್ತೀವಿ. ಡೋರಾ ಮತ್ತೆ ನಮ್ಮ ಯಾರು ರಾಧೆಯ ಮಕ್ಕಳುಗಳು ಕೊಡ್ತಾ ಇದಾರೆ. ಪಾಪ ಅವ್ರಿಗೂ ತುಂಬಾ ದಿವಸ ಮರಿಗಳನ್ನ ಇಟ್ಕೊಳಕ್ಕೆ ಸಾಧ್ಯವಾಗಲ್ಲ. ಸೊ ಅದಕ್ಕೋಸ್ಕರ ಈ ಮರಿಗಳನ್ನ ಕೊಡ್ತಾ ಇದಾರೆ. ಸೊ ಬಂದು ಒಂದ್ಸಲಿ ಇವ್ರನ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.